ರೈತರಿಗೆ ಗುಡ್ ನ್ಯೂಸ್. ಈ ಬಾರಿ ಮುನಿರಾಬಾದ್ನಲ್ಲೇ ಐಸಿಸಿ ಸಭೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹೋರಾಟಕ್ಕೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ. ಕಂಪ್ಲಿಯ ಸಾಂಗತ್ರಯ ಸಂಸ್ಕೃತ ಪಾಠಶಾಲೆಯಲ್ಲಿ ನಡೆದ ಸಭೆಯಲ್ಲಿ ಆಗಸ್ಟ್ 11ರ ಒಳಗೆ ನೀರು ಹರಿಸದಿದ್ದರೆ ತುಂಗಭದ್ರಾ ಡ್ಯಾಂ ಕಚೇರಿಗೆ ಬೈಕ್ ರ್ಯಾಲಿ ಮೂಲಕ ಮುತ್ತಿಗೆ ಹಾಕುವುದಾಗಿ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಶುಕ್ರವಾರ ಸಂಜೆ ತುಂಗಭದ್ರಾ ಡ್ಯಾಂ ಆಡಳಿತದಿಂದ ಅಧಿಕೃತ ಮಾಹಿತಿ ಹೊರಬಿದ್ದಿದ್ದು, ಆಗಸ್ಟ್ 11ರಂದು ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಮುನಿರಾಬಾದ್ನಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವಿ ಗೌಡ, ಇದು ರೈತರಿಗೆ ಸಿಹಿ ಸುದ್ದಿ. ಆದರೆ ಸಭೆಯಲ್ಲಿ ಪೂರ್ಣ ಬೆಳೆಗಾಗಿ 125 ದಿನಗಳ ಕಾಲ ನೀರು ಹರಿಸುವ ನಿರ್ಧಾರ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗ ಒಂದು ಮನವಿ ಕೊಟ್ಟಿದ್ವಿ, 7ನೇ ತಾರೀಕು ಒಳಗಡೆ ನೀವೇನಾದರೂ ಐಸಿಸಿ ಸಭೆ ಕರೆದು ರೈತರಿಗೆ ಬೆಳೆ ಬೆಳ್ಕೊಳ್ಳಲಿಕ್ಕೆ ನೀರು ಬಿಡದಿದ್ದ ಪಕ್ಷದಲ್ಲಿ ನಾವು ತುಂಗಭದ್ರಾ ಕೇಂದ್ರ ಕಚೇರಿನ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ವಿ. ಈಗ ರೈತರೆಲ್ಲ ಸೇರಿ ಒಂದು ಸಭೆ ಮಾಡಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ದಿನಾಂಕ 11ನೇ ತಾರೀಕು 8ನೇ ತಿಂಗಳು 2026ರಂದು ಮಂಗಳವಾರ ಬೆಳಗ್ಗೆ 8:30 ಕಂಪ್ನಿಯಿಂದ ಆರಂಭ ಮಾಡ್ಕೊತೇವೆ. ಸಾವಿರಾರು ಬೈಕ್ಗಳಲ್ಲಿ ರೈತರು ಬರ್ತಾ ಇದ್ದಾರೆ. ಎಲ್ಲರೂ ರೈತರು ಒಗ್ಗೂಡಿ ನಾವು ನೀರು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರ ಚೀಫ್ ಇಂಜಿನಿಯರ್ ಅಂತ ಒತ್ತಾಯ ಮಾಡಿ ಮುನಿರಾಬಾದ್ ಕೇಂದ್ರ ಕಚೇರಿಯನ್ನು ಮುತ್ತಿಗೆ ಹಾಕ್ತಾ ಇದ್ದೀವಿ ಮಂಗಳವಾರ ಬೆಳಿಗ್ಗೆ. ಈ ಒಂದು ಮುತ್ತಿಗೆ ಕಾರ್ಯಕ್ರಮಕ್ಕೆ ನಮ್ಮ ನೀರನ್ನ ನಾವು ಪಡ್ಕೊಳ್ಳೋಣ, ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ, ಎಲ್ಲ ರೈತರು ಬಂದು ಭಾಗವಹಿಸಿ ನಮ್ಮ ನೀರು ಪಡ್ಕೊಳ್ಳಲು ಯಶಸ್ವಿ ಆಗೋಣ ಅಂತ ಒಂದು ಕರೆ ಕೊಡ್ತಾ ಇದ್ದೀವಿ. ಎಲ್ಲ ರೈತರು ಭಾಗವಹಿಸಿ.